ಎಷ್ಟು ದಿನದಿಂದ ಆಯಿತು ಈ ವರ್ಕ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾಯಿದೆ, ಸೊ ಸಾರಿ ಫಾರ್ ದ್ಯಾಟ್. ಪ್ರೀವಿಯಸ್ ವಿಡಿಯೋವನ್ನು ನೋಡಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಒಂದು ಹೋಪ್ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿರ್ತೀರ, ಐ ನೋ ದ್ಯಾಟ್. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಗಮ್ ಹಾಕಿಬಿಟ್ಟು ಈ ಬಾದಾಮ್ ಶೇಪಲ್ಲಿರೋ ಅಂಥ ಕುಂದನ್ನು ಹೀಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ, ಸೊ ದ್ಯಾಟ್ ಅದು ಕ್ಲೀನಾಗಿ ಅಂಟ್ಕೊಳ್ಳಿ ಅಂತ. ಇಫ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಪ್ಲೀಸ್ ಇಗ್ನೋರ್ ದ್ಯಾಟ್. ನಾವೀಗ ವರ್ಕ್ ಕಡೆ ಗಮನ ಕೊಡುವ. ಯಾರೆಲ್ಲ ನನಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅಂದರೆ ನೀವು ನನ್ನ ವಿಡಿಯೋ ಅಲ್ಲಿ ಏನೋ ಹೆಲ್ಪ್ಫುಲ್ ಆಗಿರೋದು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಬಾದಾಮ್ ಶೇಪ್ ಕುಂದನ್ಗೆ ನಾನಿಲ್ಲಿ ಜರ್ದೋಸಿನ ಹಾಕ್ತಾಯಿದ್ದೀನಿ ಔಟ್ಲೈನಾಗಿ, ಸೊ ದ್ಯಾಟ್ ಅದರ ಲುಕ್ ಎನ್ಹಾನ್ಸ್ ಆಗಲಿ ಅಂತ. ನೀವಿಲ್ಲಿ ನೋಡ್ಬೋದು ಮಿಡಲಲ್ಲಿ ಫ್ಲವರಲ್ಲಿ ಏನು ಪೆಟಲ್ಸ್ ಥರ ಇದೆಯಲ್ಲ ರೌಂಡಾಗಿ, ಅದಕ್ಕೆ ಆಗಲೇ ನಾನು ಜರ್ದೋಸಿ ಹಾಕಾಗಿದೆ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು. ಯಾರಾದರೂ ಹ್ಯಾಂಡ್ ವರ್ಕ್ ಈ ಥರ ಕಲಿತಾ ಇದ್ದರೆ ಮತ್ತು ಮಾಡಬೇಕು ಅಂತ ಆಸೆ ಇದ್ದರೆ ಈ ನನ್ನ ವೀಡಿಯೋಸ್ನ ನೋಡಿ, ಯಾವುದಾದ್ರೂ ವೀಡಿಯೋಸ್ ಇರ್ಬೋದು, ಈ ಹ್ಯಾಂಡ್ ವರ್ಕ್ ಏನು ಹಾಕಿದ್ದೀನಲ್ಲ ಆ ವೀಡಿಯೋಸ್ನ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಆ ವಿಡಿಯೋಸ್ ನೋಡಿ ನೀವು ಯಾರಾದರೂ ಟ್ರೈ ಮಾಡಿದರೆ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಕಸೂತಿ ಬೈ ವಾಗ್ದೇವಿ ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ನೀವು ಚೆಕ್ ಮಾಡ್ಬೋದು. ಅಲ್ಲಿ ನೀವು ಮಾಡಿರೋಂಥ ವರ್ಕ್ನ ನನಗೆ DM ಮಾಡಿದ್ರೆ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲ್ನಲ್ಲಿ ನೀವು ಹಾಕಿದ ವರ್ಕ್ ಫೋಟೋಸ್ ಇರ್ಬೋದು ಅಥವಾ ಮೆಸೇಜ್ ನಿಮಗೆ ಯಾವ ಥರ ಬಂತು ವರ್ಕ್ ಅದೆಲ್ಲ ಹಾಕಿರ್ತೀರಲ್ಲ ಅದನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಸೊ ದ್ಯಾಟ್ ನಿಮ್ಮ ವರ್ಕ್ನು ಬೇರೆಯವ್ರು ಕೂಡ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಅದು ಯಾವ ಥರನೇ ಬಂದಿರಲಿ, ಅಂದರೆ ಸ್ವಲ್ಪ ಫೇಲ್ ಆಗಿರ್ಬೋದು, ಚೆನ್ನಾಗಿ ಬಂದಿರ್ಬೋದು, ಅದು ಹೇಗೆ ಬಂದಿರಲಿ ನೀವು ನನಗೆ DM ಮಾಡಿ ಹೇಳ್ಬೋದು. ಸ್ವಲ್ಪ ಕಷ್ಟ ಆಗಿದ್ದರೆ ನೀವು ನನ್ನ DM ಮಾಡಿರ್ತೀರಲ್ಲ ಅಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಮತ್ತು ಅದೇ ರಿಲೇಟೆಡ್ ವಿಡಿಯೋಸ್ನ, ಆ ಪ್ರಾಬ್ಲಮ್ಸ್ಗೆ ರಿಲೇಟೆಡ್ ವಿಡಿಯೋಸ್ನ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ನಾನು ಜರ್ದೋಸಿನ ಹಾಕ್ಕೊಂಡ್ಬಿಟ್ಟು ಅದನ್ನು 3 ಟೈಮ್ಸ್ ಇಲ್ಲಿ ಲಾಕ್ ಮಾಡಿದ್ದೀನಿ. ಇಲ್ಲಿ ಏನಾಗಿದೆ ನೋಡ್ಬೋದು, ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ಜರ್ದೋಸಿಯಲ್ಲಿ. ಅದನ್ನು ನಾನು ಇಲ್ಲಿ ಈ ಥರ ಥ್ರೆಡ್ನ ಮೇಲೆ ಎತ್ಕೊಂಡ್ಬಿಟ್ಟು ಸರಿ ಮಾಡ್ಕೊತಾ ಇದ್ದೀನಿ. ಹ್ಯಾಂಡ್ ವರ್ಕಿಗೂ ಮತ್ತು ಆರಿ ವರ್ಕಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದರ ಫಿನಿಶಿಂಗೇ ಬೇರೆ ಥರ ಇರುತ್ತೆ, ಇದರ ಫಿನಿಶಿಂಗೇ ಬೇರೆ ಥರ ಇರುತ್ತೆ. ಆರಿ ವರ್ಕ್ ಕೂಡ ಮಾಡಿ ನಾವು ಈ ಥರ ಎಲ್ಲ ವರ್ಕ್ ಮಾಡ್ಕೊಳ್ಬೋದು ಬ್ಲೌಸ್ಗೆ, ಬಟ್ ಆರಿ ವರ್ಕ್ ಬರ್ದೇ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನೀಡಲ್ ಹ್ಯಾಂಡಲ್ ಮಾಡೋದು ಮತ್ತು ಯಾವುದೇ ಥರದ ಬೀಡ್ಸ್ ಇರ್ಬೋದು, ಜರ್ದೋಸಿ ಇರ್ಬೋದು, ಮತ್ತು ಯಾವುದೇ ಥರದ ಥ್ರೆಡ್ ವರ್ಕ್ಸ್ ಇರ್ಬೋದು, ಅದನ್ನೆಲ್ಲ ಮಾಡೋಕ್ಕೆ ಡಿಫ್ರೆಂಟ್. ಅದು ಹ್ಯಾಂಡ್ ವರ್ಕ್ ಡಿಫ್ರೆಂಟ್ ಆಗುತ್ತೆ, ಆರಿ ವರ್ಕೂ ಡಿಫ್ರೆಂಟು. ಅದರಲ್ಲಿ ಕಲಿಯೋದು ಸಾಕಷ್ಟು ಇರುತ್ತೆ, ಆರಿ ವರ್ಕಲ್ಲಾಗಿರ್ಬೋದು, ಹ್ಯಾಂಡ್ ವರ್ಕಲ್ಲಾಗಿರ್ಬೋದು. ಜಸ್ಟ್ ಟ್ರೈ ಕೊಡ್ತೀನಿ ನಾನು. ಮತ್ತು ನನ್ನ ಬ್ಲೌಸ್ಗೆ ನಾನೇ ವರ್ಕ್ ಮಾಡ್ಕೊಳ್ಬೇಕು ಅಥವಾ ಸ್ಟಿಚ್ಡ್ ಬ್ಲೌಸ್ಗಿರ್ಬೋದು, ನಮ್ಮ ಈಗೇನು ಹೊಲಿಗೆ ಕೊಡಬೇಕು ನಾನು ಬ್ಲೌಸ್ನ ಅಂತ ಏನು ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ಲ ಅದಕ್ಕೇನು ಕೂಡ ನೀವೇ ಮಾಡ್ಕೊಳ್ಬೋದು ಅಂತ ಅಂದರೆ ಇಲ್ಲ ನಡೆಯುತ್ತೆ, ಫಿನಿಶಿಂಗ್ ಅಷ್ಟಕ್ಕಷ್ಟೇ ಇದ್ದರೂ ನಡೆಯುತ್ತೆ ಅನ್ನೋದಾದರೆ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ರೆ ಎಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು, ಹೇಗೆ ನಾನು ಪರ್ಫೆಕ್ಟಾಗಿ ಔಟ್ಕಮ್ ತರ್ಬೋದು ಅಂತ. ಆವಾಗ ನೀವು ನಿಮ್ಮ ಬ್ಲೌಸ್ಗೆ ನೀವು ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಒಂದು ದೊಡ್ಡ ಸೈಜು ಮತ್ತು ಒಂದು ಶುಗರ್ ಬೀಡು ಮತ್ತು 2 mm ಬೀಡು ನಾನು ಇಲ್ಲಿ ಲೋಡ್ ಮಾಡ್ಕೊಂಡಿದ್ದೀನಿ ಸೂಜಿಯಲ್ಲಿ. ಅದನ್ನು ಇಲ್ಲಿ ಎಡ್ಜ್ಗೆ ಈ ಥರ ಡ್ರಾಪ್, ವಾಟರ್ ಡ್ರಾಪ್ ಥರ ಕಾಣಲಿಕ್ಕೆ ನಾನು ಹಾಕ್ತಾಯಿದ್ದೀನಿ. ಈ ಲೋಡ್ ಮಾಡ್ಕೊಂಡಿರೋ ಬೀಡ್ಸ್
ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿಕೊಂಡು ಅಲ್ಲಿ ನಾವು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ವಿಡಿಯೋ ಇಂಟ್ರೋನೇ ಕೊಡೋದು ಮರ್ತುಬಿಟ್ಟೆ. ಸೊ ಸಾರಿ ಫಾರ್ ದ್ಯಾಟ್. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿವತ್ತು ನಿನ್ನೆ ಅಂದರೆ ಪ್ರೀವಿಯಸ್ ಅಪ್ಲೋಡ್ ಮಾಡಿದ ವಿಡಿಯೋ ಅದರ ನೆಕ್ಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಇದರಲ್ಲಿ ನಾನು ಲೀಫ್ ಶೇಪ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿತ್ ಡ್ರಾಪ್ ಶೇಪ್. ಇಲ್ಲಿ ಡ್ರಾಪ್ ಅಂದರೆ ವಾಟರ್ ಡ್ರಾಪ್ ಶೇಪು. ಇಲ್ಲಿ ನಾನು ಮೆಜರ್ಮೆಂಟ್ ಮಾಡಿಕೊಂಡು ಇಷ್ಟು ಇಟ್ಕೊಂಡಿದ್ದೀನಿ ಜರ್ದೋಸಿನ. ಅಂದರೆ ಲೀಫ್ ಔಟ್ಲೈನ್ ಬರಬೇಕು ತಾನೇ ನಮಗೆ ಜರ್ದೋಸಿ, ಅದನ್ನು ನಾನು ಮೆಜರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 1 ಇಂಚ್ ಆಗುತ್ತೆ. 1 ಲೀಫ್ಗೆ 1 ಇಂಚಷ್ಟು ಜರ್ದೋಸಿ ಬೇಕಾಗುತ್ತೆ. ಅದನ್ನು ಈ ಥರ ಔಟ್ಲೈನಾಗಿ ನಾನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ವಾಟರ್ ಡ್ರಾಪ್ ಥರ 2 mm ಬೀಡು ಮತ್ತು ಶುಗರ್ ಬೀಡಲ್ಲಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಸೊ ದಟ್ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಅದರ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಇದು ಇನ್ನೂ ಎಕ್ಸ್ಟ್ರಾ ವರ್ಕ್ ಎಲ್ಲ ಇದೆ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೋರ್ ಓವರ್ ಸ್ವಲ್ಪ ನನ್ನ ವಿಡಿಯೋ ಅಲ್ಲಿ ಡಿಲೇ ಆಗ್ತಿರೋದು. ಯಾರೆಲ್ಲ ನನ್ನ ಈ ಹ್ಯಾಂಡ್ ವರ್ಕ್ ವಿಡಿಯೋಸ್ನ ನೋಡಿಬಿಟ್ಟು ಹ್ಯಾಂಡ್ ವರ್ಕ್ ಟ್ರೈ ಮಾಡಿದ್ದೀರಾ ಅಥವಾ ಈ ಬೀಡ್ಸ್ ಹಾಕೋದಾಗಿರ್ಬೋದು, ಜರ್ದೋಸಿ ಹಾಕೋದಾಗಿರ್ಬೋದು, ಯಾರೆಲ್ಲ ಫಾಲೋ ಮಾಡಿದ್ದೀರಾ ಅದನ್ನು ನನಗೆ DM ಮಾಡಿದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು DM ಮಾಡಿದ್ರೆ ನಾನು ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಮತ್ತು ಇನ್ನೂ ಏನೇನು ನೀವು ಕರೆಕ್ಷನ್ಸ್ ಮಾಡ್ಕೊಳ್ಬೋದಿತ್ತು ಅಂತಲೂ ಕೂಡ ಹೇಳ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಬಂದುಬಿಟ್ಟು ಕಸೂತಿ ಬೈ ವಾಗ್ದೇವಿ ಅಂತ. ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫುಲ್ ಕೆಳಗಡೆ ಹೋದರೆ ಅಲ್ಲೊಂದು ಇನ್ಸ್ಟಾಗ್ರಾಮ್ದು, ಯೂಟ್ಯೂಬ್ದು ಎಲ್ಲ ಲಿಂಕ್ ಕೊಟ್ಟಿರ್ತಾರೆ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಪೇಜ್ಗೆ ತಗೊಂಡೋಗುತ್ತೆ. ಅಲ್ಲೇ ನೀವು ಫಾಲೋ ಮಾಡಿಕೊಂಡು ನೀವು ಮಾಡಿರೋಂಥ ವರ್ಕ್ನ DM ಮಾಡ್ಬೋದು. ಇನ್ನೂ ಕೆಲವು ದಿನಗಳಲ್ಲಿ ನಾನು ಈ ವರ್ಕ್ ಮಾಡಿದಂಥ ಬ್ಲೌಸ್ ಸ್ಟಿಚ್ ಆಗಿ ಬಂದು ಮತ್ತು ನಾನು ಯಾಕೆ ಈ ಬ್ಲೌಸ್ ಈ ಥರ ಎಲ್ಲ ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಏನು ಫಂಕ್ಷನ್ ಇದೆ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಎಟ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಅದ್ರ ಪಕ್ಕ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋಂಥ ನ್ಯೂ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ನೋಡ್ಬೋದು. ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡಿರ್ತೀರ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಅದನ್ನು ಹೈಲೈಟ್ ಮಾಡ್ತೀನಿ. ಈ ವರ್ಕ್ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಇದೆ. ಇದ್ರ ಕೆಳಗೆ ಲೀಫ್ ಡಿಸೈನ್ ಎಲ್ಲ ಬರೋಕ್ಕಿದೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ. ನೀವು ಸ್ಕಿಪ್ ಮಾಡದೆ ಇಲ್ಲಿವರೆಗೂ ನೋಡಿದರೆ ತುಂಬಾ ಥ್ಯಾಂಕ್ಸ್.
ಇಲ್ಲಿ ಗ್ಯಾಪ್ನ ಫಿಲ್ ಮಾಡೋಕ್ಕೋಸ್ಕರ ಈ ಥರ ಶುಗರ್ ಬೀಡನ್ನ ಹಾಕಿದ್ದೀನಿ, ತುಂಬ ಹಾಕಿಲ್ಲ, 2 ಮಾತ್ರ ಹಾಕಿದ್ದೀನಿ. ಈ ಕಾರ್ನರಲ್ಲೊಂದು, ಆ ಕಾರ್ನರಲ್ಲೊಂದು. ನೀವು ನೋಡ್ಬೋದು, ಅದು ಗ್ಯಾಪ್ ಇದ್ದರೆ ಸ್ವಲ್ಪ ಡಿಸೆಂಟಾಗಿ ಅನಿಸಲ್ಲ, ಏನೋ ಖಾಲಿ ಖಾಲಿ ಅನಿಸುತ್ತೆ. ಅದಕ್ಕೆ ಈ ಥರ ಫಿಲ್ಲಪ್ ಮಾಡೋಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಶುಗರ್ ಬೀಡ್ ಹಾಕಿದ್ದೀನಿ. Here I am going to end this video. Stay tuned for next video. Thank you for watching. Bye bye.